ಬಾಗಲಕೋಟೆ ಜಿಲ್ಲೆ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬಾಗಲಕೋಟೆ ಹಾಗೂ ಪುರಸಭೆ ಆಡಳಿತ ಹುನಗುಂದಿಯವರ ಸಹಯೋಗದಲ್ಲಿ 2023ರಿಂದ 24ನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅಭಿವೃದ್ಧಿ ಯೋಜನೆ ಮತ್ತು ಅಲ್ಪಸಂಖ್ಯಾತರ ಸ್ಲಮ ಪ್ರದೇಶ ಹಾಗೂ ಕಾಲೋನಿಗಳ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಹುನಗುಂದ, ಇಳಕಲ್ಲು ಉಭಯ ನಗರಗಳಿಗೆ ಮತ್ತು ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಮಂಜೂರಾದ ಸುಮಾರು 5 ಕೋಟಿ ರೂಪಾಯಿಗಳ ಅನುದಾನದ ವೆಚ್ಚದಲ್ಲಿ ಕೈಗೊಳ್ಳುವ ಕಾಮಗಾರಿಗಳ ಭೂಮಿ ಪೂಜಾ ಕಾರ್ಯಕ್ರಮವು ದಿನಾಂಕ ನವೆಂಬರ್ 25, 2024 ರಂದು ಮಧ್ಯಾಹ್ನ 2 ಗಂಟೆಗೆ ಹುನಗುಂದ ಪಟ್ಟಣದ ವಾರ್ಡ ನಂಬರ್ 4ರ ಆಜಾದನಗರದಲ್ಲಿ ಹಾಗೂ ಹುನಗುಂದ ಪಟ್ಟಣದ ಕೇಂದ್ರ ಶಾಲೆಯಲ್ಲಿ ನೂತನ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಮಾದರಿ ಶಾಲೆ ಉದ್ಘಾಟನಾ ಸಮಾರಂಭವು ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೇಶ್ ಕಾಶಪ್ಪನವರರ ನೇತೃತ್ವದಲ್ಲಿ ಹಾಗೂ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರ ಉಪಸ್ಥಿತಿಯಲ್ಲಿ ಜರುಗಿತು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾ. ಸಕ ಕಾಶಪ್ಪನವರರು ಉದ್ಘಾಟನಾಪರ ಮುಖಂಡರಾದ ಜಬ್ಬಾರ ಕಲಬುರ್ಗಿರು ಪ್ರಾಸ್ತಾವಿಕ ಪರ ಮಾತನಾಡಿ, ಮುಖ್ಯಮಂತ್ರಿಗಳು ಹಾಗೂ ಸಚಿವ ಜಮೀರ್ ಅಹ್ಮದ್ ಖಾನರು ರಾಜ್ಯಾದ್ಯಂತ ಎಲ್ಲ ಮತಕ್ಷೇತ್ರಗಳ ಅಲ್ಪಸಂಖ್ಯಾತರ ಕಾಲೋನಿಗಳ ಮೂಲಸೌಕರ್ಯ ಅಭಿವೃದ್ಧಿಗೆಂದು 5 ಕೋಟಿ ಅನುದಾನವನ್ನು ಮಂಜೂರಾತಿ ನೀಡಿದ್ದಾರೆ. ಅದರಂತೆ ಇಂದು ಜಿಲ್ಲಾ ನಿರ್ಮಿತ ಕೇಂದ್ರದಿಂದ ವಾರ್ಡ ನಂಬರ್ 2ರಲ್ಲಿನ ಬೇರೆ ಬೇರೆ 3 ರಸ್ತೆಗಳ ಸಿಸಿ ರಸ್ತೆ ನಿರ್ಮಾಣಕ್ಕೆ ಸುಮಾರು 45 ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ, ನಂತರ ವಾರ್ಡ ನಂಬರ್ 4ರಲ್ಲಿ ಬೇರೆ ಬೇರೆ ರಸ್ತೆಗಳಿಗೆ ಸಿಸಿ ರಸ್ತೆ ನಿರ್ಮಾಣ ಮತ್ತು ಆರ್ಸಿಸಿ ಚರಂಡಿ ನಿರ್ಮಾಣಕ್ಕೆ ಸುಮಾರು 35 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ, ನಂತರ ವಾರ್ಡ ನಂಬರ್ 21ರಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಸುಮಾರು 19.50 ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತ ವೆಚ್ಚ ಸೇರಿ 13 ಕಾಮಗಾರಿಗಳಿಗೆ ಒಟ್ಟು ಸುಮಾರು 1,52,50,000 ರೂಪಾಯಿಗಳು ಹುನಗುಂದ ಪಟ್ಟಣಕ್ಕೆ ಮಂಜೂರಾತಿಯಾಗಿ ಸದ್ಯ ಭೂಮಿ ಪೂಜೆಯ ಕಾಮಗಾರಿಯು 89,50,000 ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಪ್ರಾರಂಭವಾಗಲಿದೆ ಎಂದರು. ನಂತರ ಇಳಕಲ್ಲ ನಗರ ಮತ್ತು ಗ್ರಾಮೀಣ ಭಾಗದ ಕಾಲೋನಿಗಳು ಮಸೀದಿ, ದರ್ಗಾಕ್ಕೆಂದು 2.5 ಕೋಟಿ ಹಂಚಿಕೆಯಾದ ಬಗ್ಗೆ ಹಾಗೂ ಮತ್ತೆ ಹೆಚ್ಚುವರಿ 5 ಕೋಟಿ ರೂಪಾಯಿಗಳ ಪ್ರಸ್ತಾವನೆಗೆ ಮುಖ್ಯಮಂತ್ರಿಗಳು, ಸಚಿವರು ಸ್ಪಂದಿಸಿದ ಬಗ್ಗೆ ಹಾಗೂ 18 ತಿಂಗಳದ ಆಡಳಿತಾವಧಿಯಲ್ಲಿ ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ನಡೆದ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಹಿಂದಿನ ಶಾಸಕರು, ಸರ್ಕಾರವು ಅಲ್ಪಸಂಖ್ಯಾತರೆಂಬ ಕಾರಣಕ್ಕೆ ಅನುದಾನವಿದ್ದರೂ ಸಹ ಮೌಲಾನಾ ಆಜಾದ ಶಾಲೆ ಪ್ರಾರಂಭಿಸಲಿಲ್ಲೆಂದು ಟೀಕಿಸಿದರು. ನಂತರ ತಮ್ಮ ತಂದೆ ದಿವಂಗತ ಸಚಿವರಾದ ಎಸ್.ಆರ್. ಕಾಶಪ್ಪನವರರು ಪಟ್ಟಣದಲ್ಲಿ ಕ್ರೀಡಾಂಗಣ ನಿರ್ಮಾಣ, ತಮ್ಮ ಹಿಂದಿನ ಅಧಿಕಾರಾವಧಿಯಲ್ಲಿ ಜಿಮ್ ಸೌಕರ್ಯ ಕಲ್ಪಿಸಿದ್ದನ್ನು ಸ್ಮರಿಸುತ್ತಾ ಬರುವ ದಿನಗಳಲ್ಲಿ ಈಜುಕೊಳ ನಿರ್ಮಿಸುವುದಾಗಿ ಘೋಷಿಸಿದರು. ನಂತರ ಮಹಿಳಾ ಶೌಚಾಲಯದ ಬೇಡಿಕೆಗೆ ಅಸ್ತು ಎಂದು ಶೀಘ್ರದಲ್ಲಿ ಭೂಮಿ ಪೂಜೆ ನೆರವೇರಿಸುವುದಾಗಿ ಭರವಸೆ ನೀಡಿದರು. ನಂತರ ಸರ್ಕಾರಿ ಶಾಲೆಗಳಿಗೆ 100 ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳ ಸೌಕರ್ಯ, ರೈತರ ನೀರಾವರಿ ಯೋಜನೆಗಳು, ಒಟ್ಟಾರೆ ಪಟ್ಟಣದ ಸರ್ವೋತ್ಮುಖ ಅಭಿವೃದ್ಧಿಗೆ ಶಾಸಕ ಕಾಶಪ್ಪನವರರ ಕೊಡುಗೆಗಳು ಪ್ರಸ್ತಾಪವಾದವು. ನಂತರ ಯುವ ಮುಖಂಡರಾದ ಇಮಾಮ ಸಾಬ ಕರಡಿ ಮತ್ತು ಸಂಜೀವ ಜೋಶಿಯರು ಮಾತನಾಡಿ, ಶಾಸಕರ ಅಭಿವೃದ್ಧಿಪರಿರುವ ಬದ್ಧತೆ ಅಂತಃಕರಣವನ್ನು ಪ್ರಸ್ತಾಪಿಸಿದರು. ನಂತರ ಮೌಲಾನಾ ಆಜಾದ್ ಶಾಲೆ ಉದ್ಘಾಟನೆ, ನಂತರ ಮಕ್ಕಳಿಗೆ ಶಾಲಾ ಕಿಟ್ ಬ್ಯಾಗ್ ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ರಾಜವ್ವ ಬದಾಮಿ, ಪುರಸಭೆ ಸದಸ್ಯರಾದ ಶ್ರೀಮತಿ ಶಾಂತಾ ಮೇಲಿನಮನಿ, ಪರ್ವೇಜ್ ಕಾಜಿ, ಶರಣು ಬೆಲ್ಲದ, ಬಸವರಾಜ ಗುಣ್ಣಾಗರ, ಮೈನುದ್ದೀನ್ ದನ್ನೂರ, ಯಲ್ಲಪ್ಪ ನಡುವಿನಮನಿ, ಜಿಲ್ಲಾ ಅಲ್ಪಸಂಖ್ಯಾತ ಅಧಿಕಾರಿಗಳಾದ ಶಿವಾನಂ ಪಟ್ಟಣ ಶೆಟ್ಟಿ, ವಿಸ್ತರಣಾಧಿಕಾರಿಗಳಾದ ಬಸವರಾಜ ಪಿರಗನ್ನವರ, ನಿರ್ಮಿತ ಕೇಂದ್ರದ ಯೋಜನಾಧಿಕಾರಿಗಳಾದ ಶಿವಕುಮಾರ ಹಿರೇಮಠ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರ, ಪುರಸಭೆ ಮುಖ್ಯಾಧಿಕಾರಿಗಳಾದ ಗುರುರಾಜ ಚೌಕಿಮಠ, ನಿವೃತ್ತ ಶಿಕ್ಷಕರಾದ ಎಸ್.ಕೆ. ಕೊನೆಸಾಗರರು ಸೇರಿದಂತೆ ಇತರೆ ಮುಖಂಡರು, ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಭೂಮಿ ಪೂಜಾ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರು ಅಧಿಕಾರ ಬಂದಾಗಿನಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥದ್ದಕ್ಕೆ ನಮಗೆ ಸಾಕಷ್ಟು ಉದಾಹರಣೆಗಳು ದಿನಂಪ್ರತಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಇತ್ತೀಚೆಗೆ
ನಮ್ಮ ಹುನಗುಂದ ಪಟ್ಟಣದಲ್ಲಿ 24x7 ನೀರಿನ ಯೋಜನೆ ಆಗಿರಬಹುದು, ಅಂಡರ್ ಡ್ರೈನೇಜ್ UGD ಯೋಜನೆ ಆಗಿರಬಹುದು, ಕುಡಿಯುವ ನೀರಿನ ಇತರೆ ಘಟಕಗಳಾಗಿರ್ಬೋದು, ರಸ್ತೆಗಳ ನಿರ್ಮಾಣ ಆಗಿರ್ಬೋದು, ಚರಂಡಿಗಳ ನಿರ್ಮಾಣ ಆಗಿರ್ಬೋದು, ಇಂಥ ಅನೇಕ ಯೋಜನೆಗಳನ್ನು ಅವರ ಅಧಿಕಾರ ಅವಧಿಯಲ್ಲಿ ಕೇವಲ ಈ 18 ತಿಂಗಳ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಅವರು ತಂದಿದ್ದಾರೆ. ಇನ್ನು ನಮಗೆ 3.5 ವರ್ಷ ಈ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರು ಶ್ರಮಿಸ್ತಾರೆ ಅನ್ನುವಂಥದ್ದು ನನಗೆ ಭರವಸೆ ಇದೆ. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಆ ಭರವಸೆಯನ್ನು ಅವರು ಈಡೇರಿಸ್ತಾರೆ. ಈ ಮತಕ್ಷೇತ್ರವನ್ನು ಒಂದು ಅಭಿವೃದ್ಧಿ ಅನ್ನುವಂಥದ್ದಕ್ಕೆ ನಮಗೆ ಒಂದು ಎಲ್ಲರಿಗೂ ನಮಗೆ ಭರವಸೆ ಇದೆ. ಒಂದು 100 ಶಾಲೆಗಳಿಗೆ ಅವರು ಸ್ಮಾರ್ಟ್ ಕ್ಲಾಸ್ಗಳನ್ನು ಕೊಟ್ಟಿದ್ದಾರೆ. ಇವತ್ತು ಮಕ್ಕಳಿಗೆ ಶಿಕ್ಷಣದ ಅವಶ್ಯಕತೆ ಇದೆ. ಆ ಅವಶ್ಯಕತೆಯನ್ನ ಪೂರೈಸಲಿಕ್ಕೆ ಅವರು ಏನೆಲ್ಲ ಮಾಡಬೇಕಾಗಿದೆಯೋ ಆ ಎಲ್ಲ ಕರ್ತವ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ, ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಇವತ್ತು ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು, ಕಂಪ್ಯೂಟರ್ ಶಿಕ್ಷಣ ಆಗಿರ್ಬೋದು, ಶಾಲಾ ಕೊಠಡಿಗಳಾಗಿರ್ಬೋದು, ಎಲ್ಲವನ್ನೂ ಸರ್ಕಾರದ ಅನುದಾನ ತರುವುದರ ಮೂಲಕ ಅವರು ಈ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ನಾವೆಲ್ಲರೂ ಅವರಿಗೆ ಚಿರಋಣಿಯಾಗಿದ್ದೇವೆ. ಇವತ್ತು ಏನು ಈ ಭೂಮಿ ಪೂಜೆ ನಡೆದಿದೆ, CC ರಸ್ತೆ ಮತ್ತು ಚರಂಡಿ, ಈ 2 ಯೋಜನೆಗಳಲ್ಲದೆ ಇತರೆ 13 ಕಾಮಗಾರಿಗಳು ಇವತ್ತು ಹುನಗುಂದದಲ್ಲಿ ಇವತ್ತು ಅಡಿಗಲ್ಲು ಹಾಕಿದ್ದಾರೆ ಶಾಸಕರು. ಆ 13 ಕಾಮಗಾರಿಗಳ ಮೊತ್ತ ಕನಿಷ್ಠ 1,65,00,000 ರೂಪಾಯಿಗಳನ್ನ ವ್ಯಯ ಮಾಡ್ತಾ ಇದ್ದಾರೆ. ಈ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಸನ್ಮಾನ್ಯ ಜಮೀರ್ ಅಹಮದ್ ರವರು 5 ಕೋಟಿಯನ್ನ ಈ ಮತಕ್ಷೇತ್ರಕ್ಕೆ ಮೊದಲನೇ ಹಂತದಲ್ಲಿ ಕೊಟ್ಟಿದ್ದಾರೆ. ಈ 5 ಕೋಟಿ ಮೊತ್ತದ ಕಾಮಗಾರಿ ಮುಗಿದ ತಕ್ಷಣ ಮತ್ತೆ 5 ಕೋಟಿಯನ್ನ ಕೊಡುವಂತ ಭರವಸೆಯನ್ನ ಅವರು ಕೊಟ್ಟಿದ್ದಾರೆ. ಇವತ್ತು ಕಾಲೋನಿಗಳಲ್ಲಿ ರಸ್ತೆಗಳಾಗಿರ್ಬೋದು, ಚರಂಡಿ ಆಗಿರ್ಬೋದು, ವಿದ್ಯುತ್ ದೀಪಗಳಾಗಿರ್ಬೋದು, ಅದರ ಎಲ್ಲ ವ್ಯವಸ್ಥೆಯನ್ನ ಈ ಅನುದಾನದಲ್ಲಿ ಶಾಸಕರು ಎಷ್ಟು ಸಾಧ್ಯನೋ ಈ ತಮ್ಮ ಅಧಿಕಾರದ ಅವಧಿಯಲ್ಲಿ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಹುನಗುಂದ ಪಟ್ಟಣದ ಸಾರ್ವಜನಿಕರ ಪರವಾಗಿ, ಜನರ ಪರವಾಗಿ ಅವರಿಗೆ ತುಂಬು ಹೃದಯದಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮಾನ್ಯ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರೇ, ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಹಿರಿಯರೇ, ಎಲ್ಲ ಗಣ್ಯ ಮನೆಯವರೇ, ತಾಯಂದಿರೇ, ಅವ್ರ ಅಕ್ಕ ತಂಗಿಯರು, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಒಂದೇ ಒಂದು ವಿಷಯ, ನಿನ್ನೆಲ್ಲ ಮೊನ್ನೆ ಕುಮಾರ ಬಂಗಾರಪ್ಪ ಶಿಕ್ಷಣ ಮಂತ್ರಿ ಕಡೆ ನಾವೊಂದು ಅನುದಾನ ರಹಿತ ಸ್ಕೂಲ್ಗಳ ಒಕ್ಕೂಟದಿಂದ ಮನವಿ ಕೊಡಕ್ಕೆ ಹೋಗಿದ್ವಿ, ನಮಗೆ ಅನುದಾನಗಳು ಒಳಪಡಿಸ್ರಿ ಅಂತೇಳಿ. ಅವಾಗ ಅವರು ಮೊದಲಿದ್ದವರು, ಇವರು ಸರ ನಿಮ್ಮ ಪಕ್ಷದವರೇ ಸರ್, ನಿಮ್ಮ ಅವರ ಅಧ್ಯಕ್ಷರಿದ್ದಾರೆ ಅವ್ರ ಸಂಸ್ಥೆಗೆ ಅಂತ ಕೇಳಿದ್ರು. ಕುಮಾರ ಬಂಗಾರಪ್ಪ ಯಾವ ಊರು ಅಂತ ಕೇಳಿದ್ರು. ಒಂದೊಂದು ಸರ್ ಅಂದರೆ ಕಾಶಪ್ಪನ ಮತಕ್ಷೇತ್ರ ಅಂತಂದು. ಹೌದು ಅಂತಂದು ಅಂದುಕೊಳ್ಳೋಣ ಒಂದೇ ಒಂದು ಮಾತು ಹೇಳಿದ್ರು ಅವರು ಎಲ್ಲೇ ಹೊಂಟಿದ್ರು. ಅವತ್ತಲ್ಲಿ ಮತ್ತೆ 5 ನಿಮಿಷ ಕೂತರು. 5 ನಿಮಿಷ ಕೂತು ನಿಮ್ಮಂತ ಶಾಸಕ ಪಡೆದಿರಲ್ಲ, ಪುಣ್ಯ ಮಾಡ್ರಿ ನೀವು. ಆದ ಘಟನೆ 2 ದಿವಸದ ಹಿಂದಿನ ಘಟನೆ, ಹುಬ್ಳಿಯಲ್ಲಿ ನಾವು ಹೋಗಿದ್ವಿ. ಅದಾದ ಘಟನೆ ಈ 2 ದಿವಸದ ಹಿಂದೆ ಆಗಿದ್ದ ಘಟನೆ. ಅಲ್ಲಿ ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ, ನಾನು ಥ್ಯಾಂಕ್ಸ್ ಹೇಳ್ತೀನಿ ಕಾಶಪ್ಪನವ್ರಿಗೆ, ವಿಡಿಯೋ ನೋಡಿಯನಪ್ಪ ಅಂದ್ರೆ ನೋಡಿನ ಸರ್ ಅಂತೇಳಿ. ನೋಡಿನ ಸರ್ ಎಲ್ಲ, ಯಾಕಂದ್ರೆ ಅವರು ಖನಿಜ ನಿಧಿ ಒಳಗೆ TMF ಫಂಡ್ ಇತ್ತು. ಅದನ್ನ ಎಲ್ಲ ಸ್ಕೂಲ್ಗಳಿಗೂ ಸ್ಮಾರ್ಟ್ ಕ್ಲಾಸ್ ಹೇಳಿದ್ರಲ್ಲ, ಜಬ್ಬರಿನೇ ಈಗ ಎಲ್ಲ ಸ್ಕೂಲ್ಗಳಿಗೂ ಹಾಕಿದ್ರಲ್ಲ, ಅದನ್ನ ಆ ಮಂತ್ರಿಗೂ ಸತ್ಯಾಗ, ಶಿಕ್ಷಣ ಮಂತ್ರಿಗೂ ಸತ್ಯ ಆಶ್ಚರ್ಯ ವ್ಯಕ್ತಪಡಿಸಿದ್ರು. CM ಪ್ರೋಗ್ರಾಮ್ ಬಂದೈತಿ, ಸಹಕಾರ ಸಪ್ತಾಹದಾಗೈತಿ. ಒಬ್ಬ ನಮ್ಮ ಬೂತ್ ಮಹಿಳಾ ಕಾರ್ಯಕರ್ತರು ಡಾಕ್ಟರ್ ಸಾಹೇಬ್ರಿಗೆ ಫೋನ್ ಹಚ್ಚಿ, ನನ್ನ ಮಗನಿಗೆ ಸಮಸ್ಯೆ ಆಗೈತೆ ಅಂತೇಳಿ ಅವ್ರಿಗೆ ನೇರವಾಗಿ ನನಗೆ ಹಚ್ಚಿದ್ರು. ನಾನು ಗಾಡಿಯಾಗಿದ್ದೆ, ಎತ್ತಲಿಲ್ಲ. ಸೆಕೆಂಡ್ ಫೋನ್ ಸಾಹೇಬ್ರಿಗೆ ಫೋನ್ ಹಚ್ಚಾರ. ಸಾಹೇಬ್ರು ಅಟೆಂಡ್ ಮಾಡಿ ಹೊಳ್ಳಿ ಯಾರಿಗೆ ಅಧಿಕಾರಿಗಳಿಗೆ ಹೇಳಿ ಹೊಳ್ಳಿ ಅವ್ರಿಗೆ ಫೋನ್ ಹಚ್ಚಾರ. ಅಂದ್ರೆ ನೀವು ಒಂದು ಬಿಜಿ CM ಫಂಕ್ಷನ್ ಆಗಿದ್ರು ಕಾರ್ಯಕರ್ತರಿಗೆ ರೆಸ್ಪಾನ್ಸ್ ಮಾಡ್ತಾರ ಅಂದ್ರೆ ನಮ್ಮ ತಾಲೂಕು ನಮ್ಮ ಹೆಮ್ಮೆ ಐತೆ. ಇಂಥ ಶಾಸಕರು ಪಡೆದೀವಿ ಅಂದ್ರೆ ನಮ್ಗೆ ಇದಕ್ಕಿಂತ ಭಾಗ್ಯ ಏನಿಲ್ಲ ಅಂತ ಹೇಳಿ ಈ ಸಾಹೇಬ್ರಿಗೆ 2 ಮಾತು ಒಂದೇ. ನಮ್ಮ ಹೆಣ್ಮಕ್ಳದ ಒಂದು ಸಮಸ್ಯೆ ಐತಿ, ದಯವಿಟ್ಟು ಸಾಹೇಬ್ರಿಗೆ ವಿನಂತಿ, ಅವ್ರಿಗೆ ಹೆಣ್ಮಕ್ಳು ಪೈಕಾನಿ ಕುಂದ್ರಾಗ ಒಂದು ಸಮಸ್ಯೆ ಆಗೈತಿ, ದಯವಿಟ್ಟು ಇದಕ್ಕೊಂದು ಪರಿಹಾರ ಇಲ್ಲಂದ್ರೆ ಮುನ್ಸಿಪಾಲಿಟಿ ಕಡೆಯಿಂದ ಸ್ವಲ್ಪ ಫಂಡ್ ಕೊಟ್ಟಾರ, ಅವ್ರು ಮಾಡ್ತಾರ. ಎಲ್ಲ ಹೆಣ್ಮಕ್ಳು ಅನ್ನೊಂದು ಎಲ್ಲರೂ ನನಗೊಂದು ಭಾಳ ಇದಾಗೈತೆ. ದಯವಿಟ್ಟು ಇದಕ್ಕೊಂದು ಚೀಫ್ ಆಫೀಸರ್ ಇದ್ರಿ, ಅಧ್ಯಕ್ಷರು ಇದ್ರಿ, ಸಾಹೇಬ್ರು ಇದ್ರಿ, ಒಂದು ಪರಿಹಾರ ಏನಾರು ಮಾಡ್ರಿ ಅಂತ ನಮ್ಮ ವಿನಂತಿ. 9,50,000
ಈ ಒಂದು ಕಾಮಗಾರಿಯ ಭೂಮಿ ಪೂಜೆ ಸಮಾರಂಭದ ಇಲಾಖೆ ಕಲ್ಯಾಣ ಇಲಾಖೆ ಇಂದ್ರ ಮಾನ್ಯ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹ್ಮದ್ ಇಡೀ ರಾಜ್ಯದಲ್ಲಿ ಎಲ್ಲ ಮತಕ್ಷೇತ್ರಗಳಿಗೆ ಇವತ್ತು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಅದು ಅಲ್ಪಸಂಖ್ಯಾತ ಕಾಲನಿ ಇರ್ಬೋದು, ಅಲ್ಪಸಂಖ್ಯಾತ ಯಾವುದೇ ಒಂದು ಕಾಮಗಾರಿ ಇರ್ಬೋದು, ಅಭಿವೃದ್ಧಿ ಕಾಮಗಾರಿಯನ್ನ ಈ ತೆಗೆದುಕೊಳ್ಳೋಕೆ ಈಗಾಗಲೇ ನಮಗೆ 5 ಕೋಟಿ ರೂಪಾಯಿಯನ್ನ ಇವತ್ತು ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ಉಳಿದು ಒಟ್ಟಾರೆ 13 ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೀವಿ. 1,52,50,50,000 ರೂಪಾಯಿ 13 ಕಾಮಗಾರಿಗೆ. ಇದು ಉಳಿದೊಂದು ಮತ್ತು ಇಳಕಲ್ನಲ್ಲಿ ಕೂಡ ಸುಮಾರು ಅಲ್ಲಿ ಕೂಡ ಒಂದು 7.5 ಕೋಟಿ ಮತ್ತು ವಿವಿಧ ಗ್ರಾಮಗಳಲ್ಲಿ ಕೂಡ ಹಳ್ಳಿಯಲ್ಲಿ ಕೂಡ ಇದೇ ಅಲ್ಪಸಂಖ್ಯಾತ ಒಂದು ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕೂಡ ಅಲ್ಪಸಂಖ್ಯಾತರ ಕಾಲನಿ ಇರ್ಬೋದು, ಅಲ್ಪಸಂಖ್ಯಾತರ ಇವತ್ತು ದರ್ಗಾ ಮಸೀದಿ ಹತ್ರ ಏನೇನು ಅಭಿವೃದ್ಧಿ ಪಡಿಸಬೇಕು ಅನ್ನೋದಕ್ಕೆ ಈ ಅನುದಾನವನ್ನು ಈಗಾಗಲೇ ನಾವು ನಮ್ಮ ನಿರ್ಮಿತಿ ಕೇಂದ್ರದ ಅಡಿಯಲ್ಲಿ ಈ ಕಾಮಗಾರಿ ನೀಡೋದಕ್ಕೆ ಈಗಾಗಲೇ ಅನುಮೋದನೆ ಆಗಿದೆ. ಇವತ್ತು ನಮ್ಮ ಆಜಾದ್ ನಗರದ ಸುಮಾರು 89,50,000 ರೂಪಾಯಿ ಕಾಮಗಾರಿಯನ್ನು ಇವತ್ತು ಬಹಳ ಸಂತೋಷದಿಂದ ಏನು ನಾವು ಭರವಸೆಗಳನ್ನು ಕೊಟ್ಟಿದ್ವಿ. ಚುನಾವಣೆ ಪೂರ್ವದಲ್ಲಿ ಅನೇಕ ಬೇಡಿಕೆಗಳು ಬಹುತೇಕ ನಮ್ಮ ಅಲ್ಪಸಂಖ್ಯಾತ ಕಾಲನಿಗಳಿಗೆ ಹಲವಾರು ವರ್ಷಗಳಿಂದ ಯಾರೂ ಕೂಡ ಅಭಿವೃದ್ಧಿಪಡಿಸುವಂತ ಕೆಲಸ ಮಾಡಿರಲಿಲ್ಲ. ಯಾಕಂದ್ರೆ ಕೇವಲ ಪುರಸಭೆಯ ಅನುದಾನದಲ್ಲಿ ಇವತ್ತು ಅಭಿವೃದ್ಧಿ ಆಗಿದ್ದು ಅನೇಕ ಅಭಿವೃದ್ಧಿ ಕಾಮಗಾರಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ನಮ್ಮ ಸಚಿವರಾದಂಥ ಜಮೀರ್ ಖಾನ್ ಅವರು ಈ ಒಂದು ಅನುದಾನವನ್ನು ನೀಡಿದ್ದಾರೆ. ಈಗಾಗಲೇ ಈ ಅನುದಾನ ಖರ್ಚಾದ ತಕ್ಷಣ ಮತ್ತೆ 5 ಕೋಟಿ ರೂಪಾಯಿಯನ್ನು ಈಗಾಗಲೇ ನಮ್ಮ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ಆ ಒಂದು ಕಾಮಗಾರಿಗಳಿಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ. ಎಲ್ಲೆಲ್ಲಿ ತಾಲೂಕಿನಲ್ಲಿ ಅಲ್ಪಸಂಖ್ಯಾತ ಕಾಲನಿಗಳಿದ್ದಾವೆ ಅಲ್ಲಿ ಅಭಿವೃದ್ಧಿ ಆಗಬೇಕು, ರಸ್ತೆ ಆಗಬೇಕು, ಸಿಸಿ ರಸ್ತೆ ಆಗಬೇಕು, ಆ ಒಂದು ಕಾಮಗಾರಿಗಳನ್ನು ಈಗಾಗಲೇ ನಾವು ಪಟ್ಟಿಯನ್ನು ಮಾಡಿದ್ದೇವೆ. ಅದು ಕೂಡ ಕೆಲವೇ ದಿನಗಳಲ್ಲಿ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡುವಂತ ನಿಟ್ಟಿನಲ್ಲಿ ನಾವು ಇದೀವಿ ಅನ್ನೋ ಮಾತನ್ನು ಹೇಳ್ತಾ, ತಾಲೂಕು ಸರ್ವಾಂಗೀಣ ಅಭಿವೃದ್ಧಿ, ಅದು ರೈತ ನೀರಾವರಿ ಇರ್ಬೋದು, ಇವತ್ತು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಇವತ್ತು ಹುನಗುಂದ ನಗರಕ್ಕೆ ಈಗಾಗಲೇ ಸುಮಾರು 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು 24/7 ಕುಡಿಯುವ ನೀರಿನ ಯೋಜನೆಯನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಆ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿದೆ ಮತ್ತು ಈಗಾಗಲೇ ಹೊಸದಾಗಿ ಸುಮಾರು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಏನು ಹುನಗುಂದ ನಗರದ ಒಳಚರಂಡಿ ಆ ಒಂದು ಕಾಮಗಾರಿ ಕೂಡ ಮಂಜೂರಾಗಿದೆ. ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ಭೂಮಿ ಪೂಜೆ ಮಾಡಿ ಆ ಕಾಮಗಾರಿಯನ್ನು ಕೂಡ ಇವತ್ತು ತೆಗೆದುಕೊಳ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ಮತ್ತು ಇನ್ನು ಹುನಗುಂದ ನಗರಕ್ಕೆ ಇನ್ನೂ ಅಭಿವೃದ್ಧಿ ಕೆಲಸಗಳಾಗಬೇಕು. ಯಾಕಂದ್ರೆ ಒಂದು ತಾಲೂಕಾ ಹೆಡ್ ಕ್ವಾರ್ಟರ್ ಮುಖ್ಯ ಸ್ಥಳ ಇರೋದ್ರಿಂದ ಹುನಗುಂದ ನಗರ ಕೂಡ ಒಂದು ಸುಂದರ ನಗರ ಆಗಬೇಕು ಅನ್ನೋದು ಒಂದು ಉದ್ದೇಶವನ್ನು ಇಟ್ಕೊಂಡು ಅನೇಕ ಅಭಿವೃದ್ಧಿ ಪರ ಕೆಲಸಗಳನ್ನು ಈಗಾಗಲೇ ನಾವು ಕೈಗೊಂಡಿದ್ವಿ. ಅದು ಪುರಸಭೆ ಇರ್ಬೋದು, ನೇರವಾಗಿ ಸರ್ಕಾರದಿಂದ ಅನೇಕ ವಿಶೇಷ ಅನುದಾನವನ್ನು ಕೂಡ ತಂದಿದ್ವಿ. ಈಗಾಗಲೇ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾಮಗಾರಿಯನ್ನು ಕೂಡ ನಾನು ನಿನ್ನೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇನೆ. ಮತ್ತು ನಮ್ಮ ತಂದೆಯವರಿದ್ದಾಗ ಹಿಂದೆ ಕ್ರೀಡಾಂಗಣವನ್ನು ನಾವು ಮಾಡಿದ್ವಿ. ಹುನಗುಂದ ನಗರಕ್ಕೆ ಈಗಾಗಲೇ ಕ್ರೀಡಾಂಗಣ ಇತ್ತು. ಆ ಕ್ರೀಡಾಂಗಣದ ಹತ್ರ ಜಿಮ್ ಇದ್ದಿಲ್ಲ. ಆ ಜಿಮ್ ಅನ್ನು ಕೂಡ ಇವತ್ತು ನಮ್ಮ ಯುವಕರಿಗೋಸ್ಕರ ಅಲ್ಲಿ ಜಿಮ್ ಅನ್ನು ಕೂಡ ಮಾಡಿದ್ದೀವಿ. ಮತ್ತು ಈಜುಕೊಳ್ಳವನ್ನು ಕೂಡ ಕೆಲವೇ ದಿನಗಳಲ್ಲಿ ಆ ಈಜುಕೊಳ್ಳ ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಯುವಕರು ಇರ್ತಾರೆ, ಮಹಿಳೆಯರು ಇರ್ತಾರೆ. ಈಗಾಗಲೇ ನಮ್ಮ ತಾಯಂದ್ರು ಆಜಾದ್ ನಗರ ತಾಯಂದ್ರು ನನಗೆ ಬೇಡಿಕೆ ಇಟ್ಟಿದ್ರು ಶೌಚಾಲಯ ಮಾಡಬೇಕು ಅಂತ ಹೇಳಿ. ಈಗಾಗಲೇ ಶೌಚಾಲಯವನ್ನು ನಾವು ಮಂಜೂರಾತಿ ಆಗಿ ಟೆಂಡರ್ ಕೂಡ ಆಗಿದೆ. ಕೆಲವೇ ದಿನಗಳಲ್ಲಿ ಆ ಭೂಮಿ ಪೂಜೆಯನ್ನ ನಮ್ಮ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು ಭೂಮಿ ಪೂಜೆ ಮಾಡಿ ಆ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡ್ತೀವಿ. ನಮಗೆ ಏನೇನು ಇಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ನಾವು ಏನು ಭರವಸೆಗಳನ್ನು ಕೊಟ್ಟಿದ್ವಿ ಆ ಭರವಸೆಗಳನ್ನ ಖಂಡಿತವಾಗಿ ಇನ್ನೊಂದು ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಏನು ಇವತ್ತು ಚುನಾವಣೆ ಪೂರ್ವದಲ್ಲಿ ನಾವು ಭರವಸೆಗಳನ್ನು ಕೊಟ್ಟಿದ್ವಿ, ಆ ಭರವಸೆಗಳನ್ನ 18 ತಿಂಗಳ ಒಳಗಡೆ ಈಗಾಗಲೇ ಈಡೇರಿಸುವಂತ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ವಿ. 5 ಗ್ಯಾರಂಟಿ 4 ಗ್ಯಾರಂಟಿ ನಮ್ಮ ತಾಯಿಯವರು ಮನೆಗೆ ಮುಟ್ತಾ ಇದೆ. ಬರ್ತಾ ಇದೆಯಲ್ಲಮ್ಮ ಮನೆಗೆ 2,000 ರೂಪಾಯಿ ಐತಿ.
ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗಿ ಬಂದಾರ, ತವರು ಮನೆಗೆ ಹೋಗೋರು ತವರು ಈ ಶಕ್ತಿ ಯೋಜನೆ ಅಡಿಯಲ್ಲಿ ನಾವು ಕೊಟ್ಟಿದ್ದೇವೆ. ಇನ್ನೊಂದು ಸಂತೋಷದ ವಿಷಯ ಅಂದ್ರೆ, ನಾನು ಹಿಂದೆ ಶಾಸಕನಿದ್ದಾಗ ನಾನು ಮೌಲಾನಾ ಆಜಾದ್ ಸ್ಕೂಲ್ ಅನ್ನ ಇಳಕಲ್ದಲ್ಲಿ ಒಂದು ಪ್ರಾರಂಭ ಮಾಡಿದ್ದೆ. ಅದು 5 ವರ್ಷ ಆದ್ರೂ ಕೂಡ ಅನುದಾನವನ್ನು ಬಳಕೆ ಮಾಡದೆ 5 ವರ್ಷ ಆ ಶಾಲೆನೇ ಕಟ್ಟಲಿಲ್ಲ. ಯಾಕಂದ್ರೆ ಅದು ಅಲ್ಪಸಂಖ್ಯಾತರು ಅನ್ನೋ ಉದ್ದೇಶದಿಂದ ಹಿಂದಿನ ಶಾಸಕರು, ಹಿಂದಿನ ಸರ್ಕಾರ ಆ ಶಾಲೆನೇ ಕಟ್ಟಲಿಲ್ಲ. ನಾನು ಬಂದ ತಕ್ಷಣ ಆ ಶಾಲೆಯನ್ನ ಬಂದು ಪೂಜೆ ಮಾಡಿದೆ. ಈಗಾಗಲೇ ಆ ಮೌಲಾನಾ ಆಜಾದ್ ಸ್ಕೂಲು ಇಳಕಲ್ ಸೆಂಟ್ರಲ್ ಸ್ಕೂಲಲ್ಲಿ ಕಟ್ಟಡ ನಡೆದಿದೆ, ಅದು ಮುಗಿಯುವಂಥದ್ದಿದೆ. ಅದೇ ರೀತಿ ಇವತ್ತು ಮೊನ್ನೆ ನಾನು ಮಾನ್ಯ ಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ, ನಮ್ಮ ಹುನಗುಂದ ನಗರಕ್ಕೆ ಮೌಲಾನಾ ಆಜಾದ್ ಸ್ಕೂಲ್ ಬೇಕು ಅಂದಾಗ ಈಗಾಗಲೇ ಅನುದಾನ ಸಹಿತವಾಗಿ ಇವತ್ತು ನಮಗೆ ಮೌಲಾನಾ ಆಜಾದ್ ಸ್ಕೂಲ್ ಅನ್ನ ಇವತ್ತು ನಮ್ಮ ಹುನಗುಂದ ನಗರಕ್ಕೆ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಆ ಒಂದು ಶಾಲೆಯನ್ನ ಪ್ರಾರಂಭ ಮಾಡಿದ್ವಿ, ಈಗ ಕೊಡ್ತಾರೆ. ಆ ಒಂದು ಮೌಲಾನಾ ಆಜಾದ್ ಸ್ಕೂಲ್ ಅನ್ನು ಕೂಡ ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳಿಲ್ಲ. ಯಾಕಂದ್ರೆ ನನಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳಿದಾವೆ, ಮದುವೆ ಇದಾವೆ. ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತೀನಿ ಸಹಕಾರಾತ್ಮಕವಾಗಿ, ಯಾಕಂದ್ರೆ ರಸ್ತೆ ಬದಿಗೆ ಅನೇಕ ಕಟ್ಟಿ ಒತ್ತುವರಿಗಳಾಗಿಲ್ಲ, ಮಾಡಬೇಕು. ಯಾಕಂದ್ರೆ ಸರ್ಕಾರ ಮಾಡಿದ್ರೆ ಒಳ್ಳೆ ಕೆಲಸ, ಆ ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ ತಾವು ಸಹಕಾರಾತ್ಮಕವಾಗಿ ಅವ್ರಿಗೆ ಸ್ಪಂದಿಸ್ಬೇಕಾಗತ್ತೆ. ಅದಕ್ಕೆ ತಾವು ಸ್ಪಂದಿಸ್ತಿರೋ ಒಂದು ವಿಶ್ವಾಸ ಕೂಡ ನನ್ನಲ್ಲಿ ಐತಿ. ಈ ಕಾಮಗಾರಿ ಒಳ್ಳೆ ಕಾಮಗಾರಿ, ಗುಣಮಟ್ಟದ ಕಾಮಗಾರಿಯಾಗಿ ನಮ್ಮ ನಿರ್ಮಿತಿ ಕೇಂದ್ರದ ಇಲಾಖೆಯ ಅಧಿಕಾರಿಗಳು ನೆರವೇರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ವೇದಿಕೆ ಮೇಲೆ ಬರ್ರಿ ಸಾಹೇಬ್ ಒಬ್ರು ಬರ್ರಿ. ಆಮೇಲೆ ಕೊಡ್ತಾರ ಎಲ್ಲಿ ಹೌದಾ ಅಳತಿ ಯಾಕೆ ಯಾರು ಹೇಳಿದ್ರಿ ಆಯ್ತು ಮಾಡಿಸ್ತು ಬಿಡಮ್ಮ. ಏ ಚೀಫ್ ಆಫೀಸರ್ ಬಂದಿಲ್ಲ ಇಲ್ಲ ಎಲ್ಲಿ ಹೋದ್ಲು ಬಂದು ನಾಳೆ ಎಮ್ಮಿಗೆ ಮಾಡಿಸ್ತೀನಿ.